ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಬಿಜೆಪಿ ಆಪರೇಷನ್ ಫೇಲ್ ಸಾಧ್ಯತೆ. ಹೀಗಾಗಿ ರಾಜ್ಯಕ್ಕೆ ಎಲ್ಲಾ ಶಾಸಕರುಗಳು ಕೂಡ ಸಂಜೆ 4 ಗಂಟೆಗೆ ವಾಪಸ್ ಆಗುವಂತಹ ಸಾಧ್ಯತೆ. ಇಂದು ರಾತ್ರಿಯೇ ಬಿಜೆಪಿ ಶಾಸಕರು ವಾಪಸ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ. ಸಂಜೆ 4 ಗಂಟೆಗೆ ಈ ಕುರಿತಾಗಿ ರೆಸಾರ್ಟ್ ರಾಜಕೀಯ ತೀರ್ಮಾನವಾಗಲಿದೆ. ಕಾಂಗ್ರೆಸ್ ಶಾಸಕರೆಲ್ಲರೂ ಕೈಕೊಟ್ಟ ಬಳಿಕ ಬಿಜೆಪಿಯವರಿಗೆ ಇನ್ನೇನು ಕೆಲಸ, ರೆಸಾರ್ಟ್ ರಾಜಕಾರಣವನ್ನ ಮುಕ್ತಾಯಗೊಳಿಸಲೇಬೇಕು. 10 ದಿನಕ್ಕೆ ಬುಕ್ ಆಗಿದ್ದಂತಹ ರೆಸಾರ್ಟ್ ಕೇವಲ 7 ದಿನಕ್ಕೆ ವಾಪಸ್ ಆಗುವಂತಹ ಸಾಧ್ಯತೆಗಳು ಗೋಚರಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಬಿಜೆಪಿ ಶಾಸಕರುಗಳು ಇವತ್ತು ರಾತ್ರಿಯೇ ರಿಟರ್ನ್ ಆಗ್ತಾ ಇದ್ದಾರಾ? ಎಷ್ಟು ದಿನಕ್ಕೆ ರೆಸಾರ್ಟ್ ಬುಕ್ ಆಗಿತ್ತು? ದಿವ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ಈಗಾಗಲೇ 3 ದಿನಗಳಿಗೆ ಮಾತ್ರ ರೆಸಾರ್ಟ್ ಬುಕ್ ಆಗಿತ್ತು. ಆದ್ರೆ ಮುಂದೆ ಕಂಟಿನ್ಯೂ ಮಾಡ್ತಾರ ಏನು ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಈಗ ಕೇಳಿ ಬರ್ತಾ ಇರತಕ್ಕಂತ ಮಾಹಿತಿ ಪ್ರಕಾರ ಯಡಿಯೂರಪ್ಪನವರು ಸುಮಾರು 1 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಕರೆದಿದ್ರು. ಸಭೆ ಸುಮಾರು 1 ಗಂಟೆಗಳ ಕಾಲ ನಡೀತು. ಹಾಗಾಗಿ ಸಭೆಯಲ್ಲಿ ಕೂಡ ಯಡಿಯೂರಪ್ಪನವರು ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ಇಲ್ಲಿಂದ ವಾಪಸ್ ನಾವು ತೆರಳಬೇಕಾ ಏನು ಅನ್ನೋದ್ರ ಬಗ್ಗೆ ಕೂಡ ಸಂಜೆ 4 ಗಂಟೆಗೆ ಮಾಹಿತಿಯನ್ನು ಕೂಡ ಕೊಡ್ತೇನೆ, ಅಲ್ಲಿ ತನಕವೂ ಕೂಡ ನೀವು ಕೂಲ್ ಆಗಿರಿ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾರೆ. ಅಂದ್ರೆ ಪ್ರತಿ ಬೆಳವಣಿಗೆಗಳನ್ನು ಕೂಡ ಯಡಿಯೂರಪ್ಪನವರು ಈಗಾಗಲೇ ಗಮನಿಸ್ತಾ ಇದ್ದಾರೆ, ಜೊತೆಗೆ ಮಾಹಿತಿಗಳನ್ನು ಕೂಡ ಪಡಿತಾ ಇದ್ದಾರೆ. ಹಾಗಾಗಿ ಅಮಿತ್ ಶಾ ಅವರ ಜೊತೆ ಮಾತುಕತೆ ನಡೆಸಿದ ಬಳಿಕ ಅಮಿತ್ ಶಾ ಅವರು ಏನ್ ಸಲಹೆ ಸೂಚನೆ ಕೊಡ್ತಾರೆ ಅದರಂತೆ ನಡೆದುಕೊಳ್ಳೋದಕ್ಕೆ ಯಡಿಯೂರಪ್ಪ ಅವರು ಕೂಡ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಇವತ್ತು ರಾತ್ರಿಯೇ ಹೊರಟುಬಿಡ್ತಾರೋ ಅಥವಾ ನಾಳೆನೂ ಇರ್ತಾರೋ ಅಥವಾ ನಾಳೆ ರಾತ್ರಿ ಹೊರಡ್ತಾರೋ ಕೂಡ ಕಾದ್ ನೋಡ್ಬೇಕಾಗಿದೆ. ಸಂಜೆ 4 ಗಂಟೆಗೆ ಹೇಳ್ತೀನಿ ಅಂತ ಕೂಡ ಈಗಾಗಲೇ ಯಡಿಯೂರಪ್ಪನವರು ಹೇಳಿರೋದ್ರಿಂದ ಸಂಜೆ 4 ಗಂಟೆಗೆ ಏನಾಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಕೆಲ ಬಿಜೆಪಿ ಶಾಸಕರು ಕೂಡ ಆತಂಕದಲ್ಲಿದ್ದಾರೆ. ಯಾಕೆಂದ್ರೆ ಈಗಾಗಲೇ 3 ದಿನಗಳ ಕಾಲ ಆಯ್ತು, ಮತ್ತೆ ಕ್ಷೇತ್ರಗಳು ಕೂಡ ತೆರಳಬೇಕು ಅಂತ ಕೂಡ ಕೆಲ ಬಿಜೆಪಿ ಶಾಸಕರು ಕೂಡ ಹೇಳ್ತಾ ಇದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಯಡಿಯೂರಪ್ಪನವರು ಏನ್ ಮಾಡ್ತಾರೆ ಮುಂದೆ ಅನ್ನೋದು ಕೂಡ ಕಾದ್ ನೋಡ್ಬೇಕು. ಒಟ್ಟಾರೆಯಾಗಿ ಸ್ವತಃ ಯಡಿಯೂರಪ್ಪ ಸಹಿತ ಬಿಜೆಪಿಯ ಎಲ್ಲಾ ನಾಯಕರುಗಳು ಕೂಡ ಈಗ ಒಂದು ರೀತಿಯಲ್ಲಿ ಆತಂಕಕ್ಕೊಳಗಾಗಿದ್ದಾರೆ ಅಂತಾನೆ ಹೇಳ್ಬೋದು. ದಿವ್ಯಾ, ಕೊನೆಗೂ ಲೇಟ್ ಆದ್ರೂ ಎಚ್ಚೆತ್ತುಕೊಂಡ್ರ ಅಂತ? ದಿವ್ಯಾ, ಮತ್ತೊಮ್ಮೆ ಪ್ರಶ್ನೆ. ಲೇಟ್ ಆಗಾದ್ರೂ ಎಚ್ಚೆತ್ಕೊಂಡ್ರ ಅಂತ? ಎಲ್ರು ಕೂಡ ರಾಜ್ಯದ ಜನ ಬೈತಾ ಇದ್ದಾರೆ, ಬಿಜೆಪಿಗರು ಅಲ್ಲಿ ರೆಸಾರ್ಟ್ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ. ಫೈನಲಿ ಈಗ್ಲಾದ್ರೂ ಕಾಂಗ್ರೆಸ್ನವ್ರು ಕೈ ಕೊಟ್ಟ ಮೇಲೆ ಇವ್ರಿಗೆ ಎಚ್ಚರ ಆಯ್ತು ಅಂತ ಕಾಣಿಸ್ತಾ ಇದೆ. ಈಗಲೂ ಕೂಡ ಬಿಜೆಪಿ ನಾಯಕರು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಆಪರೇಷನ್ ಇನ್ನೂ ಕೂಡ ಪ್ರಕ್ರಿಯೆಯಲ್ಲಿದೆ. ಹಾಗಾಗಿ ಯಾವುದೇ ರೀತಿಯ ಫೇಲ್ಯೂರ್ ಆಗಿಲ್ಲ ಅನ್ನೋ ಮಾತುಗಳನ್ನು ಕೂಡ ನಿರಂತರವಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಇನ್ನು ಎಷ್ಟು ದಿನ ಇರಬೇಕು ಅಂತ ಕೂಡ ಕೆಲ ಶಾಸಕರು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಯಡಿಯೂರಪ್ಪ ಅವರ ಮುಂದೆ ಆಕ್ಷೇಪವನ್ನು ವ್ಯಕ್ತಪಡಿಸದೇ ಇದ್ರು ಕೂಡ ಅವರವರೇ ಆ ಒಂದು ಶಾಸಕರುಗಳು ಮಾತನಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಇದು ಯಡಿಯೂರಪ್ಪ ಕಿವಿಗೂ ಕೂಡ ಬಿದ್ದಿದೆ. ಈ ಒಂದು ವಿಚಾರವನ್ನು ಕೂಡ ಸ್ವತಃ ಯಡಿಯೂರಪ್ಪನವರು ಅಮಿತ್ ಶಾ ಅವರಿಗೆ ತಿಳಿಸ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಆಪರೇಷನ್ ಕಮಲ ಒಂದು ರೀತಿಯಲ್ಲಿ ಫೇಲ್ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಏನಿದೆ ಅದನ್ನ ಬಿಜೆಪಿಯ ನಾಯಕರುಗಳು, ಬಿಜೆಪಿಯ ಶಾಸಕರುಗಳು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಹಾಗಾಗಿ ಸಂಜೆ 4 ಗಂಟೆ ತನಕ ಕಾದ್ ನೋಡೋಣ. 4 ಗಂಟೆಯಲ್ಲಿ ಯಡಿಯೂರಪ್ಪನವರು ಯಾವೆಲ್ಲ ಮಾಹಿತಿಯನ್ನು ಕೂಡ ಶಾಸಕರಿಗೆ ಕೊಡ್ತಾರೆ, ಜೊತೆಗೆ ಆ ಒಂದು ಶಾಸಕರು ಇಲ್ಲೇ ಇರ್ತಾರಾ ಅಥವಾ ಹೋಗ್ತಾರಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ದಿವ್ಯಾ, ಯಡಿಯೂರಪ್ಪನವರ ಖುಷಿ ನಿನ್ನೆ ಪಕ್ಷೇತರರಿಬ್ರು ಕೂಡ ತಮ್ಮ ಬೆಂಬಲವನ್ನ ವಾಪಸ್ ಪಡೆದುಕೊಳ್ಳೋದಕ್ಕಷ್ಟೇ ಸೀಮಿತ ಆಯ್ತಾ ಅಂತ? ಯಾಕಂದ್ರೆ ಇವತ್ತು ಬೆಳಗ್ಗೆ ಅಷ್ಟೊತ್ತಿಗೆ ಏನೋ ಆಗ್ಬಿಡುತ್ತೆ ಅಂತ ಅಂದ್ರೆ ಇಲ್ಲಿವರೆಗೂ ಆ ರೀತಿಯಾದಂತಹ ಡೆವಲಪ್ಮೆಂಟ್ಸ್ ಆಗ್ತಾ ಇಲ್ಲ. ಕಾಂಗ್ರೆಸ್ನವರು ನಾವೆಲ್ಲೋ ಇದ್ವಿ, ನಾವು ವಾಪಸ್ ಬಂದ್ವಿ ಅಂತ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿದ್ದಾರೆ. ಖಂಡಿತವಾಗಿ ಕೂಡ ಆಪರೇಷನ್ ಕಮಲ 2ನೇ ಅಂತ ಎಲ್ಲೋ ಒಂದ್ ಕಡೆ ಎಡವಟ್ಟಾಗಿದೆ ಅನ್ನೋ ಮಾತುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ನಿನ್ನೆ ಕೊಟ್ಟಿರ್ತಕ್ಕಂಥ ಖುಷಿ ಇವತ್ತು ಯಡಿಯೂರಪ್ಪನವರಿಗೆ ಸಿಕ್ಕಿಲ್ಲ ಅನ್ನೋ ಮಾತುಗಳು ಕೂಡ ಇಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಶಾಸಕರುಗಳ ನಡುವೆಯೂ ಕೂಡ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಆಪರೇಷನ್ 2ನೇ ಹಂತದಲ್ಲಿ ಸುಮಾರು 6 ಶಾಸಕರನ್ನ ರಾಜೀನಾಮೆಯನ್ನ ಕೊಡಿಸಬೇಕು ಅಂತಾನೂ ಕೂಡ ಪ್ಲಾನ್ ಮಾಡಲಾಗಿತ್ತು. ಆದ್ರೆ ಈಗ ಎಲ್ಲವೂ ಕೂಡ ಉಲ್ಟಾ ಆಗ್ತಾ ಇದೆ. ಇವತ್ತು ಯಾವುದೇ ರೀತಿಯ ಚಟುವಟಿಕೆಗಳು ಅಂತ ದೊಡ್ಡ ಮಟ್ಟದ ಚಟುವಟಿಕೆಗಳು ನಡೆಯೋದಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಆಪರೇಷನ್ ಅಂತ 2 ಏನಿದೆ ಅದು ನಿಜಕ್ಕೂ ಕೂಡ ಬಿಜೆಪಿಯ ಪಾಲಿಗೆ ಒಂದ್ ರೀತಿ ಶಾಕ್ ಅನ್ನು ಕೂಡ ಕೊಡ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ.
ಅದಕ್ಕೆ ಸಂಜೆ ಒಳಗಡೆ ಸ್ಪಷ್ಟವಾದ ಒಂದು ಇದು ಸಿಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅಂದ್ರೆ ಫೇಲೋ ಅಥವಾ ಪಾಸೋ ಅನ್ನೋದು ಕೂಡ ಸಂಜೆ ಒಳಗಡೆ ಸ್ಪಷ್ಟ ಚಿತ್ರಣ ಸಿಗುತ್ತೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ